ಡೆವಿಲ್ ದರ್ಶನ್ ಹವಾ ಮತ್ತೆ ಗಗನ ಮುಟ್ಟುತ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸುತ್ತಿರುವ ಡೆವಿಲ್ ಸಿನಿಮಾ ಬಗ್ಗೆ ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿದ್ದು, ಈ ಚಿತ್ರ ಮತ್ತೊಂದು ಕ್ರಾಂತಿಕಾರಿ ಚಿತ್ರವಾಗಲಿದೆ ಎಂಬ ನಿರೀಕ್ಷೆ ಹುಟ್ಟಿಕೊಂಡಿದೆ. ಚಿತ್ರದಲ್ಲಿ ಶರ್ಮಿಳಿ ಮಾಂಡ್ರೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ರಾಬರ್ಟ್ ಚಿತ್ರದಲ್ಲಿ ಹತ್ತಿರವಾದ ಚಂದು ಸಹ ಈ ಚಿತ್ರದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಅವರ ಜೋಡಣೆಯು ಚಿತ್ರಕ್ಕೆ ಹೊಸ ಮೆರುಗು ನೀಡಲಿದೆ. ಹೆಚ್ಚಿನ ಕುತೂಹಲ ಮೂಡಿಸಿರುವ ವಿಷಯವೆಂದರೆ ದರ್ಶನ್ ಅವರ ಕುಟುಂಬದ ಸದಸ್ಯನು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಬೇಕಾಗಿದ್ದು, ಆದರೆ ಅವರ ನಿರ್ಧಾರದಿಂದ ಅದು ಕೈತಪ್ಪಿದೆ. ಅಭಿಮಾನಿಗಳಿಗೆ ಇದು ನಿರಾಶೆಯಾದರೂ ಚಿತ್ರದ ಮೇಲೆ ಯಾವುದೇ ಪ್ರಭಾವ ಬೀರುವ ಪ್ರಶ್ನೆಯೇ ಇಲ್ಲ. ಇನ್ನು ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಕನ್ನಡ ಪ್ರೇಕ್ಷಕರಿಗೆ ಆನೆ ಎಂದೇ ಪರಿಚಿತರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ಮಾಡಲಿದ್ದಾರೆ. ಈ ಕುರಿತು ಅವರು ಡೆವಿಲ್ ಚಿತ್ರದಲ್ಲಿ ಭಾಗವಹಿಸುವುದು ನನ್ನಿಗೆ ಗೌರವ ಎಂದು ಸಂತೋಷ ಹಂಚಿಕೊಂಡಿದ್ದಾರೆ. ಅದಕ್ಕೂ ಮಿಕ್ಕಿ ಡೆವಿಲ್ ಚಿತ್ರಕ್ಕೆ ತಮಿಳು ಚಿತ್ರರಂಗದಲ್ಲೂ ಭಾರೀ ಕುತೂಹಲವಿದ್ದು, ತಮಿಳು ಪತ್ರಿಕೆಗಳು ಸಹ ಈ ಚಿತ್ರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ವರದಿ ಪ್ರಕಟಿಸಿವೆ. ಇದು ಚಿತ್ರಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರಭಾವ ಬೀರುತ್ತದೆ ಎಂಬ ನಿರೀಕ್ಷೆ ಮೂಡಿಸಿದೆ. ಡೆವಿಲ್ ಸಿನಿಮಾ ಚಲನಚಿತ್ರ ಪ್ರೇಮಿಗಳಿಗೆ ಇನ್ನೊಂದು ದಿಟ್ಟ ನಿರೀಕ್ಷೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಗುಡ್ ಲೈಫ್ 66. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಮರೆಯದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.